ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಪಹಲ್ಗಾಮ್ ನಂತರ ದೇಶದ ಜನ ಇನ್ನೊಂದಷ್ಟು ಆತಂಕಕ್ಕೆ ಒಳಗಾದರು. ದೆಹಲಿ ಕೆಂಪುಕೋಟೆಯ ಸಮೀಪ ಆದಂತಹ ಬ್ಲಾಸ್ಟ್. ಹೇಗೆ ಸರ್ ಇದು ಹೇಗೆ ಸಾಧ್ಯ? ನನಗೆ ಆಶ್ಚರ್ಯ ಆಗುತ್ತೆ. ಇದು ವೈಟ್ ಕಾಲರ್ ಟೆರರಿಸ್ಟ್ ಅಂತೆ, ಎಜುಕೇಟೆಡ್ಸ್ ವೈದ್ಯರು ಈ ಟೆರರಿಸಮಲ್ಲಿ ಭಾಗಿಯಾಗ್ತಾರೆ. ರೈತರು ಹೊಲಕ್ಕೆ ಹಾಗೂ ಅಮೋನಿಯಂ ನೈಟ್ರೇಟ್ನ ತಮಗೆ ಹೆಂಗೆ ಬೇಕು ಹಾಗೆ ಬಳಕೆ ಮಾಡಿಕೊಂಡು ಜನರನ್ನು ಕೊಲ್ಲೋದಕ್ಕೆ ಬಳಕೆ ಮಾಡ್ಕೋತಿದ್ದಾರೆ. ಅಂದರೆ ಏನು ಸರ್ ಅದು ನೀವು ಹೆಂಗೆ ಹೇಳ್ತೀರಾ ಇಷ್ಟು ವಿಷಯಗಳು? ಎಲ್ಲಿ ಓದ್ಕೊಂಡ್ರಿ ನೀವು? ವೈಟ್ ಕಾಲರ್ ಟೆರರಿಸ್ಟ್ ಅಂತೀರಾ, ಡಾಕ್ಟರ್ಸ್ ಅಂತೀರಾ, ಹೆಸರುಗಳು ಹೇಳ್ತೀರಾ, ಒಂದು ಸಮುದಾಯದ ಮೇಲೆ ಹೇಳ್ತೀರಾ. ದಿಸ್ ಈಸ್ ಕಾಲ್ಡ್ ಅಸ್ ಪ್ರಿಡಿಕ್ಟಿವ್ ಪೊಲೀಸಿಂಗ್ ಅಲ್ಗೋರಿದಮ್. ಒಂದು ಘಟನೆ ಆದ ತಕ್ಷಣ ನೊಂದವರು ಯಾರು, ಕೊಂದವರು ಯಾರು, ಕರೆಕ್ಟ್. ಅದು ಹೆಂಗಾಗುತ್ತೆ ತನಿಖೆನೇ ಇಲ್ಲದೆ? ಎವ್ರಿಥಿಂಗ್ ಪ್ರಿಡಿಕ್ಟೆಡ್. ಯಾವ ಸಮೂಹದವರು, ಯಾವ ಸಮುದಾಯದವರು, ಅವ್ರು ಏನು ಹೆಂಗ್ ಗೊತ್ತಾಗುತ್ತೆ? ಇದು ಒಂದು ಕಾರಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದೆ, ಅದು ಯಾರು ಎಲ್ಲ CCTV ಫುಟೇಜ್ನಲ್ಲಿ ಬಂದಿದ್ದ? ಅಮೋನಿಯಂ ನೈಟ್ರೇಟಲ್ಲಿ ಅಷ್ಟೊಂದು ಬ್ಲಾಸ್ಟ್ ಆಗುತ್ತಾ? ಇಟ್ ಮೇ ಬಿ RDX, ಇಟ್ ಮೇ ಬಿ PETN. ಅಮೋನಿಯಮ್ ವೆರಿ ಲೋ ಗ್ರೇಡ್, ಇಟ್ಸ್ ನಾಟ್ ಎ ಎಕ್ಸ್ಪ್ಲೋಸಿವ್ ಬೈ ಇಟ್ ಸೆಲ್ಫ್. ಈಗ ಏನಾಯ್ತು ಸರ್, ಅಮೋನಿಯಂ ನೈಟ್ರೇಟ್ ಹಂಗೇನೆ, ಅಮೋನಿಯಂ ನೈಟ್ರೇಟ್ ಜೊತೆಗೆ ಏನು ಆಡ್ ಆನ್ ಮಾಡ್ತಾರೆ? ನಾನು ಹೇಳ್ತೀನಿ, ಇದು ಆ ರಾಮಿಫಿಕೇಶನ್, ಇಟ್ ಮಸ್ಟ್ ಬಿ ಸಮಥಿಂಗ್ ಎಲ್ಸ್. ಅದು ಅಮೋನಿಯಂ ನೈಟ್ರೇಟು ಅದ್ರ ಜೊತೆ ಇದೆಲ್ಲ ಬಲಿ ಲೋ ಇಂಟೆನ್ಸಿವ್ ಎಕ್ಸ್ಪ್ಲೋಷನ್ಸ್. ನೋಡಿ, ಒಂದು ವೈಲೆಂಟ್ ಪರ್ಸನ್ ಅನ್ಎಜುಕೇಟೆಡ್ ಇದ್ದರೆ ಅವನು ರೌಡಿ ಆಗ್ತಾನೆ. ಹೌದು. ಎಜುಕೇಟೆಡ್ ಪರ್ಸನ್ ವೈಲೆಂಟ್ ಆದರೆ ಟೆರರಿಸ್ಟ್ ಆಗ್ತಾನೆ. ಮೈಂಡ್ ಸೆಟ್ಟು. ನಮ್ಮ ದೇಶದಲ್ಲಿ ಗ್ರೀನ್ ಟೆರರಿಸಮ್ ಇದೆ, ರೆಡ್ ಟೆರರಿಸಮ್ ಇದೆ, ಸಾಫ್ರೂನ್ ಟೆರರಿಸಮ್ ಇದೆ, ವೈಟ್ ಟೆರರಿಸಮ್ ಇದೆ. ಇದು ಮೈಂಡ್ ಸೆಟ್ಟು. ಇದು ಮೈಂಡ್ ಸೆಟ್ಟು. ನೋಡಿ, 2007-8 ಹೈದರಾಬಾದ್ ಮೆಕ್ಕಾ ಮದೀನಾದಲ್ಲಿ ಬ್ಲಾಸ್ಟ್ ಆಯಿತು. ಇದೇ ಪದಗಳು ಉಪಯೋಗ ಮಾಡಿದರು. ಆಬ್ವಿಯಸ್ ದಿಟ್, ಎಜುಕೇಟೆಡ್, ಉಗ್ರಗಾಮಿಗಳು, ಕೊಂದು ಬಿಡಬೇಕು ಅವ್ರನ್ನ, ಇದನ್ನು ಅನ್ಟಾಲರೇಟ್, ಇದೆಲ್ಲ ಮಾತಾಡಿದರು. 250 ಜನ ಮುಸಲ್ಮಾನರನ್ನ ಬಂಧಿಸಿದ್ರು, ಎಲೆಕ್ಟ್ರಿಕ್ ಶಾಕ್ ಕೊಟ್ಟರು, ಟೆರರಿಸ್ಟ್ ಅಂದು ಹೇಳಿದರು. ಅವ್ರ ಹತ್ರ ಎಕ್ಸ್ಪ್ಲೋಸಿವ್ ಮೆಟೀರಿಯಲ್ ರಿಕವರಿ ಮಾಡಿದರು, ದುಡ್ಡು ರಿಕವರಿ ಮಾಡಿದರು, ಜೈಲಿಗೆ ಕಳಿಸಿದ್ರು, 15,000 ಪೇಜ್ ಚಾರ್ಜ್ ಶೀಟ್ ಹಾಕಿದ್ರು, 2 ವರ್ಷ ಜೈಲಲ್ಲಿದ್ದರು. ಅದನ್ನು ತನಿಖೆ ಮಾಡಿರುವ ಇನ್ಸ್ಪೆಕ್ಟ್ರು, DSP, ACPಗಳಿಗೆ ಪ್ರಮೋಷನ್ ಆಯಿತು. ಗವರ್ನರ್ ಅವಾರ್ಡ್ ಕೊಟ್ಟರು, ಪ್ರೆಸಿಡೆಂಟ್ ಅವಾರ್ಡ್ ಕೊಟ್ಟರು. ಇದೇ ರೀತಿ ಸಂಜೋತಾ ಎಕ್ಸ್ಪ್ರೆಸ್ ಬ್ಲಾಸ್ಟ್ ಆಯಿತು, 60 ಜನ ಸತ್ತರು, ಮುಸಲ್ಮಾನರನ್ನ ಅರೆಸ್ಟ್ ಮಾಡಿದ್ರು. ಅಜ್ಮೀರ್ ಎಕ್ಸ್ಪ್ರೆಸ್ಸಲ್ಲಿ ಬ್ಲಾಸ್ಟ್ ಆಯಿತು, 106 ಜನಕ್ಕೆ ಏಟಾಯಿತು, 34 ಜನ ಸತ್ತರು. ಮಾಲೆಗಣ್ಣಲ್ಲಿ ಇದೇ ಆಯಿತು. ತಾವು ಏನು ಹೇಳಿದರೆ ಅದನ್ನೇ 2 ವರ್ಷ ಆದಮೇಲೆ ಏನಾಯಿತು? ಅವರೆಲ್ಲ ಇನ್ನೋಸೆಂಟು, ತಪ್ಪೇ ಮಾಡಿಲ್ಲ. ಮಾಡಿದ್ದೆಲ್ಲ ಕುಮಾರಿ ಪ್ರಜ್ಞಾ, ಕರ್ನಲ್ ಪುರೋಹಿತ್, ಅಸೀಮಾನಂದ ನ್ಯಾಯಾಧೀಶರ ಮುಂದೆ RSS ಟಾಪ್ ಲೀಡ್ರ್ ಹೆಸರಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಹಾಗಂದ್ರೆ ಗವರ್ನರ್ ಅವಾರ್ಡ್ ಏನಾಯ್ತು, ರಿವಾರ್ಡ್ ಏನಾಯ್ತು? ಈಗ ಬೆಂಗಳೂರಲ್ಲಿ ಆಗಿದೆ. ಹೌದು, 2008 24/7/2008 ತನಿಖೆ ಮಾಡಿದ್ರು, ನಾರ್ಕೋ ಅನಾಲಿಸಿಸ್ ಮಾಡಿದ್ರು. ಸಮೀ ಭಾಗವಾದಿ ಅವನ ಜೊತೆ ಇನ್ನು 5 ಜನ ಬಂಧಿಸಿದ್ರು, ಚಾರ್ಜ್ ಶೀಟ್ ಕೂಡ ಹಾಕಿದ್ರು, ವೆಹಿಕಲ್ ರಿಕವರಿ ಮಾಡಿದ್ರು, ಎಕ್ಸ್ಪ್ಲೋಸಿವ್ ರಿಕವರಿ ಮಾಡಿದ್ರು. ಎಲ್ಲ ಮಾಧ್ಯಮದಲ್ಲಿ ತಾವು ಏನು ಹೇಳಿದ್ರು ಅದನ್ನೇ ಹೇಳ್ತಿದ್ರು. 2009 ಫೆಬ್ರವರಿನಲ್ಲಿ ಅವನು ಇನ್ನೋಸೆಂಟ್ ಅಂದು ಬಿಟ್ಟರು. ಬೇರೆಯವ್ರನ್ನ ತಂದು ಫಿಟ್ ಮಾಡಿದ್ದಾರೆ. ನಾನು ಏನು ಹೇಳ್ತೀನಿ ಅಂದರೆ, ಪ್ರಿಡಿಕ್ಟ್ ಮಾಡಬೇಡ. ನೋಡಿ, ದೇಶ ಅಂದರೆ ಮಣ್ಣಲ್ಲ, ಮನುಷ್ಯರು. 13 ಜನ ಅಮಾಯಕರು ಸತ್ತಿದ್ದಾರೆ. ಆ ಪ್ರಾಣಕ್ಕೆ ನ್ಯಾಯ ಬೇಕು. 13 ಜನ, ಅವ್ರಿಗೂ ರಾಜ್ಯಕ್ಕೆ ಸಂಬಂಧ ಇಲ್ಲ, ಅವ್ರಿಗೂ ಯಾವುದಕ್ಕೂ ಸಂಬಂಧ ಇಲ್ಲ. ಎಲ್ಲ ಅಮಾಯಕರು ರೋಡಲ್ಲಿ ಬ್ಲಾಸ್ಟ್ ಆಗುತ್ತೆ, ಸತ್ತೋಗ್ತಾರೆ. ಪ್ರತಿ ಒಂದು ಬ್ಲಾಸ್ಟಲ್ಲಿ ಅಮಾಯಕರೇ ಸಾಯೋದು. ಇದರಲ್ಲಿ ಯಾಕೆ ರಾಜಕೀಯ?
ನೀವು ಹೇಳಿ ತನಿಖೆ ಮಾಡಿ